ಓವರ್ ಆಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ನಾವು ಎಲ್ಲ ಪ್ರತ್ಯೇಕವಾಗಿ ಪರಿಗಣಿಸಿದ್ರೆ 10-15% ಕ್ಯಾನ್ಸರ್ ಕಾಯಿಲೆಗಳು ರಕ್ತ ಸಂಬಂಧಿ ಕಾಯಿಲೆಗಳು ಇರುತ್ತೆ ಅಂತ ಹೇಳ್ತವೆ. ಹೆಚ್ಚಾಗಿ ನಾವು ಹೇಳ್ತೇವೆ ಅಂದರೆ ಇದು ವಂಶ ಪಾರಂಪರ್ಯವಾಗಿ ಅಥವಾ ಜೆನೆಟಿಕ್ ರೀಸನ್ ಇಂದ ಬರೋ ಸಾಧ್ಯತೆಗಳಿದೆ. ಲ್ಯುಕೀಮಿಯಾಸ್ ಅಂತ ನಾನು ಹೇಳಿದ್ದು ಅದು ಸಾಮಾನ್ಯವಾಗಿ ರಕ್ತ ಉತ್ಪತ್ತಿಯಾಗೋ ಜಾಗದಲ್ಲಿ ಕಾಯಿಲೆ ಬರೋದ್ರಿಂದ ರಕ್ತ ಸಂಚಾರ ಇಡೀ ದೇಹದಲ್ಲಿ ಇರೋದ್ರಿಂದ ನಿಮಗೆ ಎಲ್ಲ ಕಡೆ ಕ್ಯಾನ್ಸರ್ ಕಣ ಇದೆ ಅಂತ ತಗೊಳ್ಬೇಕು. ನಮ್ಮ ರಕ್ತ ಸಂಬಂಧಿ ಕಾಯಿಲೆಗಳಲ್ಲಿ ಡಬ್ಲಿಂಗ್ ಟೈಮ್ ಅಂತ ಹೇಳ್ತೀವಿ. ಡಬ್ಲಿಂಗ್ ಟೈಮ್ ಅಂದರೆ ಕ್ಯಾನ್ಸರ್ ಕಣಗಳು ಎಷ್ಟು ಬೇಗ ಜಾಸ್ತಿ ಆಗ್ತವೆ ಅಂತ. ರಕ್ತ ಕ್ಯಾನ್ಸರಲ್ಲಿ ಅದು ಹೈಯೆಸ್ಟ್ ಇರೋದು. ನಾವು ತಡ ಮಾಡಿದಷ್ಟು ಸಮಸ್ಯೆಗಳು ಜಾಸ್ತಿ ಮತ್ತು ಚಿಕಿತ್ಸೆ ಸ್ಪಂದಿಸುವಂಥ ಸಾಧ್ಯತೆಗಳು ಕಮ್ಮಿ ಆಗ್ತಾ ಬರ್ತವೆ. ಬ್ಲಡ್ ಕ್ಯಾನ್ಸರ್ಗೆ ಚಿಕಿತ್ಸೆ ಇವೆಯಾ? ಕೀಮೋಥೆರಪಿ ನಮ್ಮ ಯಾವುದೇ ಒಂದು ಚಿಕಿತ್ಸಾ ವಿಧಾನಕ್ಕೆ ತುಂಬ ಮುಖ್ಯವಾದ ಚಿಕಿತ್ಸಾ ಅಸ್ತ್ರ ಅಂತಲೇ ಹೇಳ್ಬೋದು. ಇದು ಕ್ಯಾನ್ಸರ್ ಕಣ, ಇದು ನಾರ್ಮಲ್ ಕಣ ಅಂತ ಯಾವುದು ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಯಾವ್ಯಾವ ಡಿವೈಡಿಂಗ್ ಸೆಲ್ಸ್ ಇರುತ್ತೆ ಎಲ್ಲದ್ರ ಮೇಲೂ ಪರಿಣಾಮ ಬೀಳೋದ್ರಿಂದ ಸೊ ಸೈಡ್ ಎಫೆಕ್ಟ್ಸು ಅದರಲ್ಲಿ ಸುಮಾರು ಜಾಸ್ತಿ ಇರುತ್ತೆ. ಸೊ ನಾವು ಕ್ಯಾನ್ಸರ್ಗೆ ಅಂತೇಳಿ ನಾವು ಕೊಡೋ ಟ್ರೀಟ್ಮೆಂಟಿಂದ ಕ್ಯಾನ್ಸರ್ ಕಣಗಳು ಬಿಟ್ಟು ಬೇರೆ ಅಂಗಾಂಗಗಳ ಮೇಲೆ ಅದರದ್ದು ವ್ಯತಿರಿಕ್ತ ಪರಿಣಾಮ ಬೀರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಯ್, ಹಲೋ, ನಮಸ್ತೆ. ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ನಾವಿವತ್ತು ಬಂದಿರುವಂಥದ್ದು AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್, ಇದರ AJ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮಂಗಳೂರು. ಇಲ್ಲಿಗೆ ಆರೋಗ್ಯವೇ ಭಾಗ್ಯ ಎನ್ನುವ ನಾಣ್ಣುಡಿಯಂತೆ ಪ್ರತಿಯೊಬ್ಬರು ಕೂಡ ದೇವರಲ್ಲಿ ಕೇಳಿಕೊಳ್ಳುವಂತಹದ್ದು, ದಯವಿಟ್ಟು ದೇವರೇ ನನಗೆ ಆರೋಗ್ಯವನ್ನು ಕರುಣಿಸು ಎಂದು. ಈ ಆರೋಗ್ಯ ಅನ್ನುವಂಥದ್ದು ಹದಗೆಟ್ಟಾಗ ಪ್ರತಿಯೊಬ್ಬರು ಕೂಡ ಚಿಂತೆಗೀಡಾಗುವಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಬ್ಲಡ್ ಕ್ಯಾನ್ಸರ್, ಈ ವಿಷಯವನ್ನು ಕೇಳಿದ ಕೂಡಲೇ ಸಾಕಷ್ಟು ಜನರು ಇನ್ನಷ್ಟು ಆತಂಕಕ್ಕೆ ಒಳಗಾಗ್ತಾರೆ. ಈ ಬ್ಲಡ್ ಕ್ಯಾನ್ಸರ್ ಅಥವಾ ಈ ರಕ್ತದ ಕ್ಯಾನ್ಸರ್ ಇದ್ರೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖವಾಗಿರುವಂಥ ರೋಗಿಗಳು ನಮ್ಮ ಸಮಾಜದಲ್ಲಿ ಅದೆಷ್ಟೋ ಜನರಿದ್ದಾರೆ. ಬನ್ನಿ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಲಡ್ ಕ್ಯಾನ್ಸರ್ ಎಂದರೆ ಏನು, ಈ ಬ್ಲಡ್ ಕ್ಯಾನ್ಸರ್ನ ಗುಣಲಕ್ಷಣಗಳೇನು, ಕಾರಣಗಳೇನು, ಅದೇ ರೀತಿ ಇದನ್ನು ಪರಿಹಾರ ಮಾಡುವಂಥ ಮಾರ್ಗೋಪಾಯಗಳೇನು, ಎಲ್ಲ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಹೆಮಟೋ ಆಂಕಾಲಜಿಸ್ಟ್, AJ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇಲ್ಲಿನ ತಜ್ಞ ವೈದ್ಯರು ಡಾಕ್ಟರ್ ಸುರೇಶ್ ಕಾರಂತ್ ಇವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈ ಬ್ಲಡ್ ಕ್ಯಾನ್ಸರ್ ಅಥವಾ ಈ ರಕ್ತದ ಕ್ಯಾನ್ಸರ್ ಎಂದರೆ ಏನು ಆ್ಯಕ್ಚುಲಿ? ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದ್ರೆ 3 ವಿಧ. ಒಂದು ಲುಕೀಮಿಯಾ ಅಂತ ಹೇಳ್ತೀವಿ. ಲುಕೀಮಿಯಾ ಅಂದರೆ ಸಾಮಾನ್ಯವಾಗಿ ಅದರಲ್ಲಿ 3 ವಿಧ ಬರುತ್ತೆ. ಅದರಲ್ಲಿ 2 ವಿಧ ಸಾಮಾನ್ಯ. ಒಂದು ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ, ಮೈಲಾಯ್ಡ್ ಲುಕೀಮಿಯಾ ಅಂತ. ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಅಂತ ಸಾಮಾನ್ಯವಾಗಿ ಇದು ಮಾಡೋದು. ಅಕ್ಯೂಟ್ ಅಂದರೆ ತೀರಾ ಸಣ್ಣ ಅವಧಿಯಲ್ಲಿ ಕಂಡು ಬರುವಂಥದ್ದು, ತುಂಬ ಅಗ್ರೆಸಿವ್ ಆಗಿರುವಂಥ ಕಾಯಿಲೆ, ತುಂಬ ಕ್ಲಿಷ್ಟಕರವಾದಂಥ ಕಾಯಿಲೆ ಟ್ರೀಟ್ ಮಾಡುವಂಥ ಸಾಮಾನ್ಯವಾಗಿ. ಕ್ರಾನಿಕ್ ಅಂದರೆ ಅದು ಕೆಲವು ತಿಂಗಳಿಂದ ಬರುವಂಥ ಕಾಯಿಲೆ. ಅದರಲ್ಲೂ ಸಾಮಾನ್ಯ CML, CLL, ಮೈಲಾಯ್ಡ್ ಲುಕೀಮಿಯಾ, ಲಿಂಫೋಯ್ಡ್ ಲುಕೀಮಿಯಾ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಅದು ಒಂದು ಸ್ವಲ್ಪ ತೀವ್ರತೆ ಕಮ್ಮಿ. ಅದನ್ನು ಟ್ರೀಟ್ ಮಾಡೋ ರೀತಿನೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದರಿಂದ ರೋಗಿಗಳಿಗೆ ಸ್ಪಂದಿಸೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರಲ್ಲಿ. ಇದು ಒಂದು ಬೇಸಿಕ್ ಫ್ರೇಮ್ವರ್ಕ್ ಫಸ್ಟ್ ಇದು ಬಂದಾಗ. ಇವಾಗ ಅಕ್ಯೂಟ್ ಲುಕೀಮಿಯಾಸ್ ಅಂತ ಬಂದಾಗ ಮೈಲಾಯ್ಡ್ ಲುಕೀಮಿಯಾ, ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅಂತ ಹೇಳ್ತೀವಿ. ಲಿಂಫಾಯ್ಡ್ ಲುಕೀಮಿಯಾ ಸಾಮಾನ್ಯ ಮಕ್ಕಳಲ್ಲಿ ಕಂಡು ಬರುವಂಥದ್ದು, ವಯಸ್ಕರಲ್ಲೂ ಕಂಡು ಬರುತ್ತೆ. ಈಗ ಈ ನಡುವೆ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಆದರೆ ಸಾಮಾನ್ಯವಾಗಿ 10 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಕಾಯಿಲೆ ಇದು. ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟರೆ 100ರಲ್ಲಿ 90% ಗುಣಾಗುವಂಥ ಕಾಯಿಲೆ ಇದು. ಹೌದು ಡಾಕ್ಟರ್, ಈಗ ವಿಶ್ವದಲ್ಲಿ ಈ ಕ್ಯಾನ್ಸರ್ ಕಾಯಿಲೆ ಪ್ರಮಾಣ ಸಾಕಷ್ಟು ಏರುಗತಿಯಲ್ಲಿ ಇರುವಂಥದ್ದು. ಈ ಬ್ಲಡ್ ಕ್ಯಾನ್ಸರ್ ಅನ್ನುವಂಥದ್ದು ಪ್ರಮಾಣ ಎಷ್ಟಿದೆ ವಿಶ್ವಮಟ್ಟದಲ್ಲಿ? ಭಾರತದಲ್ಲಿ ಕೂಡ ಸಾಕಷ್ಟು ಮಟ್ಟದಲ್ಲಿ ಇದೆ. ಅದನ್ನೇ ಹೇಳಲಿಕ್ಕೆ ಬರ್ತಿದ್ದೆ ನಾನು. ಏನಂದರೆ ಅದೇ ಇವಾಗ ನಾನು ಲಿಂಫಾಯ್ಡ್ ಹೇಳಿದೆ, ಮೈಲಾಯ್ಡ್ ಸಾಮಾನ್ಯ ವಯಸ್ಕರಲ್ಲಿ ಕಂಡುಬರುವಂಥ ಕಾಯಿಲೆ ಅದು. ಇದು ಓವರ್ ಆಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ನಾವು ಎಲ್ಲ ಪ್ರತ್ಯೇಕವಾಗಿ ಪರಿಗಣಿಸಿದ್ರೆ 10-15% ಕ್ಯಾನ್ಸರ್ ಕಾಯಿಲೆಗಳು ರಕ್ತ ಸಂಬಂಧಿ ಕಾಯಿಲೆಗಳು ಇರುತ್ತೆ ಅಂತ ಹೇಳ್ತವೆ ಸ್ಟಡೀಸ್ ಪ್ರಕಾರ. ಆದರೆ ನನ್ನ ಒಂದು ಈ ಒಂದು 15-20 ವರ್ಷದಲ್ಲಿ ನೋಡಿರೋ ಒಂದು ವಿಚಾರ ನೋಡಿದ್ರೆ, ಈ ನಡುವೆ ಸರಿಸುಮಾರು ಒಂದು 5 ವರ್ಷದಿಂದ ಬ್ಲಡ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಅಂದರೆ ಕಂಡು ಬರೋ ಇದು ಜಾಸ್ತಿ ಆಗಿದೆ. ಪ್ರಾಬಬ್ಲಿ ಎಲ್ಲರೂ ನೋಡೋದು, ಅದು ತಿಳ್ಕೊಳ್ಳೋ ರೀತಿ ಬೇಗ ಕಂಡುಹಿಡಿಯುವಂಥ ವ್ಯವಸ್ಥೆ ಇರೋದ್ರಿಂದ ಅದು ಒಂದು ಕಾರಣ ಇರ್ಬೋದು. ಅಂದರೆ ತಾವು ಇದುವರೆಗೆ ಸಾಕಷ್ಟು ಕೇಸ್ಗಳನ್ನು ನೋಡಿರ್ತೀರಿ. ಅದರಲ್ಲಿ ಕೂಡ ಕಳೆದ 1-2 ದಶಕದಲ್ಲಿ ಈ ಪ್ರಮಾಣ ಇನ್ನೂ ಹೆಚ್ಚಾಗಿದೆ.
ಹೌದು. 100% ಹೆಚ್ಚಾಗಿದೆ. ಈ ಕ್ಯಾನ್ಸರ್ ಅನ್ನುವಂಥದ್ರಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ ಅಂತ ಕೇಳಿದ್ದೇವೆ. ಸೊ ಈ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಕೂಡ ಈ ರೀತಿಯ ಪ್ರಕಾರಗಳು, ಟೈಪ್ಸ್ ಅನ್ನುವಂಥದ್ದು ಇದೆಯಾ ಡಾಕ್ಟರ್? ಸಾಮಾನ್ಯವಾಗಿ ಕಂಡುಬರುವಂಥ ರಕ್ತ ಸಂಬಂಧಿ ಕಾಯಿಲೆಗಳಲ್ಲಿ ಲಿಂಫೋಮಾ, ಮೈಲೋಮಾ ಅಂತ ಹೇಳ್ತೀವಿ. ಲಿಂಫೋಮಾ ಅಂದರೆ ಈ ಗಡ್ಡೆಗಳು ನಮಗೆ ಸಾಮಾನ್ಯವಾಗಿ ಇನ್ಫೆಕ್ಷನ್ ಆದಾಗ ಗಣ್ಣೆ ಥರ ಹೇಳ್ತಾವಲ್ಲ, ಅದ್ರ ಸಂಬಂಧ ಆಗೋ ಕ್ಯಾನ್ಸರ್ ಅಂತ ಲಿಂಫೋಮಾ ಅಂತ ಹೇಳ್ತೀವಿ. ಅದರಲ್ಲಿ ಸುಮಾರು ವಿಧ ಉಂಟು. ನಾವು ಕಲಿಯೋ ಟೈಮಲ್ಲಿ ಅದಕ್ಕೊಂದು ಬೇರೆ ಥರನೇ ವ್ಯತ್ಯಾಸ ಐತಿ. ಒಂದೊಂದು ಕಾಯಿಲೆಗೂ ಒಂದೊಂದು ಥರ ಟ್ರೀಟ್ಮೆಂಟ್ ಉಂಟು. ಅದಕ್ಕೆ ಸರಿಯಾಗಿ ಸ್ಪಂದಿಸುವಂಥ, ಮುಂಚೆ ಎಲ್ಲ 50-60% ಸಿಗ್ತಿದ್ದು ಇವಾಗ 80% ಸ್ಪಂದಿಸುವಂಥ ಒಂದು ವಿಚಾರ ಇದೆ ಇವಾಗ. ಅಂದರೆ ಈಗ ಈ ನಡುವೆ ಅದ್ರ ಬಗ್ಗೆ ತುಂಬ ಡೆವಲಪ್ಮೆಂಟ್ಸ್ ಎಲ್ಲ ಅಂದು ಟ್ರೀಟ್ಮೆಂಟದು ವಿಚಾರವಾಗಿ. ಸೊ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಚಿಕಿತ್ಸೆ ಮಾಡಿದರೆ ಇದು ಸ್ಪಂದಿಸುವಂಥ ಸಾಧ್ಯತೆಗಳು ಜಾಸ್ತಿ. ಮೈಲೋಮಾ ಸಾಮಾನ್ಯವಾಗಿ ವಯಸ್ಕರಲ್ಲಿ ಕಂಡುಬರುವಂಥದ್ದು. ಬೆನ್ನೋವು ಅಂತ ಸಾಮಾನ್ಯವಾಗಿ ಬರ್ತಾರೆ. ಆಮೇಲೆ ಕಿಡ್ನಿ ಸಮಸ್ಯೆ ಇರುತ್ತೆ, ಅದು ಹಂಗೆ ಎವ್ಯಾಲ್ಯೂಯೇಟ್ ಮಾಡಿದಾಗ ಮೈಲೋಮಾ ಅಂತ ಕಂಡುಬರುವಂಥದ್ದು. ಇದು ಅಷ್ಟೇ, ನಾವು ಕಲಿಯೋ ಟೈಮಲ್ಲಿ ಮೈಲೋಮಾ ಬಂತು ಅಂದರೆ ಮ್ಯಾಕ್ಸಿಮಮ್ 2 ವರ್ಷ ಅಂತ ಇತ್ತು ನಾವು ಓದೋ ಟೈಮಲ್ಲಿ. ಇವಾಗ ಅದನ್ನು 10-15, ನನಗೆ ನಮ್ಮ ಒಂದು ಇದರಲ್ಲೇ ನಾನು 15 ವರ್ಷದಿಂದ ನಾನು ನೋಡೋ ಫಸ್ಟ್ ಇದರಲ್ಲಿದ್ದವ್ರು ಇವತ್ತು ಕೆಲವರೆಲ್ಲ ಬದುಕಿರುವಂಥ ನಿದರ್ಶನಗಳಿದೆ. ಹೆಚ್ಚಾಗಿ ನಾವು ಹೇಳ್ತೇವೆ ಅಂದರೆ ಇದು ವಂಶ ಪಾರಂಪರ್ಯವಾಗಿ ಅಥವಾ ಜೆನೆಟಿಕ್ ರೀಸನ್ ಇಂದ ಬರುವಂಥದ್ದು. ಹೌದಾ, ಈ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಕೂಡ ಆ ರೀತಿ ಜೆನೆಟಿಕ್ ರೀಸನ್ ಇಂದ ಬರೋ ಸಾಧ್ಯತೆಗಳಿದೆ. ನಾನು ಹೇಳಿದ ಸಣ್ಣ ಮಕ್ಕಳಲ್ಲಿ ಕಂಡುಬರುವಂಥ ಕೆಲವೊಂದು ಕಾಯಿಲೆಗಳು ವಂಶ ಪಾರಂಪರ್ಯವಾಗಿ ಬರುತ್ತೆ. ಕೆಲವೊಂದು ಇವಾಗ ಮೈಲಾಯ್ಡ್ ಲ್ಯೂಕೇಮಿಯಾಸ್ ಹೇಳ್ತಾ ವಯಸ್ಕರಲ್ಲಿ ಕಂಡುಬರುವಂಥ ಕಾಯಿಲೆ, ಅದರಲ್ಲೂ ಕೆಲವೊಂದು ಅಂಶಗಳಿದ್ದರೆ ನಾವು ಅದಕ್ಕೆ ಟೆಸ್ಟ್ ಮಾಡಿ ನೋಡಿದ್ರೆ ಕೆಲವರಲ್ಲಿ ಬರೋ ಸಾಧ್ಯತೆಗೆ ವಂಶ ಪಾರಂಪರ್ಯವಾಗಿ ಇರೋ ಸಾಧ್ಯತೆಗಳಿರುತ್ತೆ. ಡಾಕ್ಟರ್, ಈಗ ಕ್ಯಾನ್ಸರ್ಗೆ ಕಾರಣಗಳು, ಅದರಲ್ಲೂ ಕೂಡ ಈ ಬ್ಲಡ್ ಕ್ಯಾನ್ಸರ್ ಅಥವಾ ರಕ್ತದ ಕ್ಯಾನ್ಸರ್ಗೆ ಕಾರಣಗಳು ಅಂತ ಬಂದಾಗ ಈ ರಿಸ್ಕ್ ಫ್ಯಾಕ್ಟರ್ ಏನಿರ್ಬೋದು? ಒಂದು ಸಾಮಾನ್ಯವಾಗಿ ನೀವು ಒಂದು ವಂಶ ಪಾರಂಪರ್ಯವಾಗಿ ಕೆಲವೊಂದು ಸಾಧ್ಯತೆಗಳಿರುತ್ತೆ. ಎರಡನೇದಾಗಿ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ಸ್ ಹೇಳ್ತೀವಿ, EBV ಅಂತ ಹೇಳ್ತೀವಿ, CMV ಅಂತ ಹೇಳ್ತೀವಿ. ಈ ಇನ್ಫೆಕ್ಷನ್ಸಿಂದ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿರುತ್ತೆ. ಸಾಮಾನ್ಯವಾಗಿ ಸುಮಾರು ಜನರಿಗೆ EBV, CMV ಸುಮಾರು ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಇನ್ಫೆಕ್ಷನ್ ಆಗುತ್ತೆ. ಕೆಲವರು ಯಾರಿಗೆ ಪ್ರಿಡಿಸ್ಪೋಷನ್ ಇರುತ್ತೆ, ಕಾಯಿಲೆ ಆಗೋ ಸಾಧ್ಯತೆಗಳಿರುತ್ತೆ, ಅಂಥವರಲ್ಲಿ ಈ ಒಂದು ಇನ್ಫೆಕ್ಷನ್ ಸೆಕೆಂಡ್ ಟ್ರಿಗರ್ ಆಗಿ ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯತೆ ಅನುವು ಮಾಡಿಕೊಡ್ಬೋದು. ಮೂರನೇದಾಗಿ ರೇಡಿಯೇಷನ್ ಎಕ್ಸ್ಪೋಜರು ಮತ್ತು ಟಾಕ್ಸಿನ್ಸ್ ಅಂದರೆ ಇವಾಗ ನಾವು ತಿನ್ನೋ ಆಹಾರದಲ್ಲಿ ಟೈರಲ್ಲಿ ಬರೀ ವಿತೌಟ್ ರಬ್ಬರ್ ಗ್ಲೌಸ್ ಯೂಸ್ ಮಾಡಿದ್ರೆ, ಆಮೇಲೆ ಕೆಲವೊಂದು ಸಾಲ್ವೆಂಟ್ಸನ್ನು ಯೂಸ್ ಮಾಡಿದ್ರೆ ರಕ್ತ ಕ್ಯಾನ್ಸರ್ಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಪೊಲ್ಯೂಷನ್ ತುಂಬ ಕಾಮನ್ ಫ್ಯಾಕ್ಟರ್. ಪೊಲ್ಯೂಷನಿಂದ ಈ ಒಂದು ಎಲ್ಲ ಥರ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಇರಲಿ, ವಾಟರ್ ಪೊಲ್ಯೂಷನ್ ಇರಲಿ, ಯಾವ ಪೊಲ್ಯೂಷನಿಂದಲೂ ಸಾಮಾನ್ಯವಾಗಿ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಜಾಸ್ತಿ. ಸಾಮಾನ್ಯವಾಗಿ ಯಾವುದರಿಂದ ಬಂತು ಅಂತ ಕ್ಲಿಯರ್ ಕಟ್ ಆಗಿ ಹೇಳಲಿಕ್ಕೆ ಸಮಸ್ಯೆ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇವೆಲ್ಲ ಒಂದು ಫ್ಯಾಕ್ಟರ್ಸ್ ಇರ್ಬೋದು. ಒಂದು ಅವ್ರಿಗೆ ಡಬಲ್ ಹಿಟ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ, ಒಂದು ಹಿಟ್ ಇರಲೇಬೇಕು ಅವ್ರಿಗೆ, ಒಂದು ಏನೋ ಇರುತ್ತೆ. ಅದ್ರ ಮೇಲೆ ಇನ್ನೊಂದು ಆಗಿದ ತಕ್ಷಣ ಒಂದೇ ಇದಕ್ಕೆ ಬರೋದಿಲ್ಲ, 2 ಕಾರಣಗಳು ಒಟ್ಟಿಗೆ ಸೇರಿದಾಗ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಂದು ನಿರ್ದಿಷ್ಟ ಕಾರಣ ಇದೆ ಅಂತ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಹೌದು. ಇನ್ನು ಎಲ್ಲ ಕ್ಯಾನ್ಸರ್ನಂತೆ ಬ್ಲಡ್ ಕ್ಯಾನ್ಸರ್ನಲ್ಲೂ ಆರಂಭಿಕ ಲಕ್ಷಣಗಳು ಏನಾಗಲೂ ಕಾಣಿಸ್ಕೊಳ್ತದ? ಈ ಸಿಂಪ್ಟಮ್ಸ್ ಅನ್ನುವಂಥದ್ದು ಹೇಗಿರ್ತದೆ? ಸುಸ್ತನ್ನು ನಾವು ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮಾಡ್ತೀವಿ. ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಲೆಕ್ಕಕ್ಕೂ ಮೀರಿ ಸುಸ್ತು ಬರ್ತಾ ಇದೆ ಅನ್ನೋದು ಒಂದು ರೆಡ್ ಫ್ಲಾಗ್ ಸೈನ್ ಅಂತ ನಾವು ಪರಿಗಣನೆ ಮಾಡಲೇಬೇಕಾಗತ್ತೆ. ಔಟ್ ಆಫ್ ಪ್ರಪೋರ್ಷನ್, ಫೆಟಿಗ್ ಔಟ್ ಆಫ್ ಪ್ರಪೋರ್ಷನ್ ಅಂತ ಹೇಳ್ತೀವಿ, ಅದು ಒಂದು. ಎರಡನೇದಾಗಿ ಇವಾಗ ರಕ್ತಸ್ರಾವ ಆಗೋದು, ಸಣ್ಣ ಪ್ರಮಾಣದಲ್ಲಿ ಹಲ್ಲುಜ್ಜುವಾಗ ರಕ್ತಸ್ರಾವ ಆಗೋದು, ಇಲ್ಲೇ ಕೈಯಲ್ಲಿ ಮೈಯಲ್ಲೆಲ್ಲ ಅಲ್ಲಲ್ಲಿ ಬ್ಲೀಡಿಂಗ್ ಸ್ಪಾಟ್ಸ್ ಏನಾದರೂ ಕಂಡು ಬಂದರೆ ಅದು ಒಂದು ಲಕ್ಷಣ ಇರಬಹುದು. ಮೂರನೇದಾಗಿ ರಕ್ತಹೀನತೆಯಿಂದ ಅನಿಮಿಯಾ, ಏನೇ ಮಾಡಿದ್ರು ಅದು ಕರೆಕ್ಟ್ ಆಗದೆ ಇರೋದು, ಹಿಮೋಗ್ಲೋಬಿನ್ ತುಂಬ ಕಮ್ಮಿ ಆಗೋದು, ಅದರಿಂದ ಅದು ಒಂದು ಕಾರಣ. ಯಾಕಂದರೆ ಇವೆಲ್ಲ ರಕ್ತ ಉತ್ಪತ್ತಿ ಆಗೋ ಜಾಗದಲ್ಲಿ ಆಗೋ ಸಮಸ್ಯೆಯಿಂದ ಇವೆಲ್ಲ ಕಣಗಳು ಕಮ್ಮಿಯಾಗಿ ನಾರ್ಮಲ್ ಕಣಗಳು ಕಮ್ಮಿ ಆಗಿದ್ದರಿಂದ ಸಮಸ್ಯೆ ಬರುತ್ತೆ. ಮೂರನೇದಾಗಿ ಅತಿ ಪ್ರಮುಖವಾಗಿ ಇನ್ಫೆಕ್ಷನ್, ಪ್ರಿಡಿಸ್ಪೋಷನ್ ಫಾರ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಇವರಿಗೆ ನಾರ್ಮಲ್ ರಕ್ತ ಕಣಗಳು ಉತ್ಪತ್ತಿ ಆಗದೆ ಇರೋದ್ರಿಂದ ಇವರಿಗೆ ಎಲ್ಲ ಥರದ ಇನ್ಫೆಕ್ಷನ್ಸ್, ಟಿಪಿಕಲ್ ಎಟಿಪಿಕಲ್ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ವೈರಲ್, ಬ್ಯಾಕ್ಟೀರಿಯಲ್, ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಆಗೋದು ಸಾಮಾನ್ಯವಾಗಿ ಕಂಡು ಬರೋ ಜನಕ್ಕಿಂತ ಇವರಲ್ಲಿ ಬೇರೆ ಥರ ಇನ್ಫೆಕ್ಷನ್ ಕಂಡು ಬಂದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇವ್ರಿಗೇನೋ ಬೇರೆ ಏನಾದರೂ ಕಾಯಿಲೆ, ಇದು ರಕ್ತ ಸಂಬಂಧಿ ಏನೋ ಕಾಯಿಲೆ ಉಂಟಾ ಅಂತ ನೋಡ್ಕೊಳ್ಳಿ. ಐದನೇದಾಗಿ ವೆಯ್ಟ್ ಲಾಸ್ ತುಂಬ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ. 5% ವೆಯ್ಟ್ ಲಾಸ್ ಮೇಲೆ 3 monthsಲ್ಲಿ 5% ವೆಯ್ಟ್ ಲಾಸ್ ಮೇಲೆ ತೂಕ ಕಮ್ಮಿ ಆಯಿತು ಅಂದರೆ ನಾವು ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಸಾಮಾನ್ಯವಾಗಿ ಇದೆ. ಮತ್ತು ಬೋನಿ ಪೇನ್ಸ್ ಅವೆಲ್ಲ ಬೇರೆ ಜನರಲ್ ಆಗಿರೋ ಒಂದು ಕಾಯಿಲೆ ಸಂಬಂಧಿ ಕಾರಣಗಳು ಬರ್ಬೋದು.
ಅಂದ್ರೆ ವೆಯ್ಟ್ ಲಾಸ್ ಕೂಡ ಒನ್ ಆಫ್ ದ ಇದು ಕ್ಯಾನ್ಸರ್ ರಿಲೇಟೆಡ್, ರಕ್ತ ಕ್ಯಾನ್ಸರ್ ಅಲ್ಲೂ ಬರುತ್ತೆ ವೆಯ್ಟ್ ಲಾಸ್. ಅಂದ್ರೆ ಈಗ ಏನು ಆಲೋಚನೆ ಮಾಡ್ಬೇಕಂದ್ರೆ ಇದು ನಿರ್ದಿಷ್ಟವಾಗಿ ಒಂದು 5ರಿಂದ ಜಾಸ್ತಿ ಕೆಜಿ 5 kg ಜಾಸ್ತಿ ಇದೆ ಆದ್ರೆ 5% ಅಂತ ಹೇಳ್ತಾರೆ, 5% ಇನ್ 6 months ಅಂತ ಹೇಳ್ತಾರೆ. ಬಟ್ ಅದೇ ನೀವು ಒಂದು ಏನು ಕಾರಣ ಇಲ್ಲ ಸಡನ್ ಆಗಿ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗತ್ತೆ. ಇದು ಒನ್ ಆಫ್ ದ ಎಲ್ಲ ಪ್ರಮುಖ ಕಾರಣಗಳೆಲ್ಲ ರೂಲ್ ಔಟ್ ಮಾಡಿದ್ರೆ ಕೊನೆಗೆ ಇದನ್ನು ನಾವು ಯೋಚನೆ ಮಾಡ್ಬೇಕಾಗುತ್ತೆ ವೆಯ್ಟ್ ಲಾಸ್. ಅಂದ್ರೆ ಬರೀ ವೆಯ್ಟ್ ಲಾಸ್ ಓನ್ಲಿ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿ ಅಲ್ಲ, ಬಟ್ ಇದನ್ನ ರೂಲ್ ಔಟ್ ಮಾಡಬೇಕು, ಏನಾದ್ರೂ ಈ ರೀತಿಯ ಇದೆಯಾ ಅನ್ನುವಂಥದ್ದು ಅದು ಬಹಳಷ್ಟು ಮುಖ್ಯ. ಈಗ ಕ್ಯಾನ್ಸರ್ ಅಲ್ಲಿ ಸ್ಟೇಜಿಂಗ್ ಅಂತ ಹೇಳ್ತಾರೆ. ಸೊ 1ನೇ ಹಂತ, 2ನೇ ಹಂತ, 3ನೇ ಹಂತ. ಸೊ ಈ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಈ ರೀತಿಯ ಏನಾದ್ರೂ ಸ್ಟೇಜಿಂಗ್ ಅನ್ನುವಂಥದ್ದು ಇದೆಯಾ? ನಾನು ಇವಾಗ 3 ಪ್ರಮುಖವಾದ ಕ್ಯಾನ್ಸರ್ ವಿಧಗಳು ಹೇಳಿದ್ನಲ್ಲ, ಅದ್ರ ಒಂದೊಂದಕ್ಕೆ ಒಂದೊಂದು ನಾ ಹೇಳ್ತೀನಿ. ಈಗ ಮೊದಲನೇದಾಗಿ ಲುಕೀಮಿಯಾಸ್ ಅಂತ ನಾನು ಹೇಳಿದ್ದು, ಅದು ಸಾಮಾನ್ಯವಾಗಿ ರಕ್ತ ಉತ್ಪತ್ತಿಯಾಗೋ ಜಾಗದಲ್ಲಿ ಕಾಯಿಲೆ ಬರೋದ್ರಿಂದ, ರಕ್ತ ಸಂಚಾರ ಇಡೀ ದೇಹದಲ್ಲಿ ಇರೋದ್ರಿಂದ ನಿಮಗೆ ಎಲ್ಲ ಕಡೆ ಕ್ಯಾನ್ಸರ್ ಕಣ ಇದೆ ಅಂತಾನೆ ತಗೊಳ್ಬೇಕು. ಎರಡನೇದಾಗಿ ನಾವು ಅದ್ರ ಮೇಲೆ ನಾವು ರೋಗ ಹೇಗೆ ಸ್ಪಂದಿಸುತ್ತೆ, ಅದಕ್ಕೆ ಹೇಗೆ ಚಿಕಿತ್ಸೆ ಕೊಡಬೇಕು ಅಂತ ಅದೊಂದು ಆಸ್ಪೆಕ್ಟ್ ಮೇಲೆ ನಾವು ನಿರ್ಧಾರ ಮಾಡೋದಿಲ್ಲ. ಅದಕ್ಕೆ ನಾವು ಮಾಲಿಕ್ಯುಲರ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಇವಾಗ ಮುಂಚೆ ಎಲ್ಲ ಅದಕ್ಕೆಲ್ಲ 2-3 ವಾರ ಎಲ್ಲ ಹಿಡಿತೈತಿ. ಇವಾಗೆಲ್ಲ ಸ್ವಲ್ಪ ಅದರಲ್ಲಿ ಅವೈಲಬಿಲಿಟಿ ಇರೋದ್ರಿಂದ ಇವಾಗ ನಿಮಗೆ ಆದಷ್ಟು ಬೇಗ ಅದರ ರೋಗ ಲಕ್ಷಣಗಳು ತಿಳ್ಕೊಂಡಷ್ಟು ನಮಗೆ ಅದು ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಮಾಡ್ತೀವಿ. ಕಾಯಿಲೆ ರಿಸ್ಕ್ ಸ್ಟ್ರಾಟಿಫಿಕೇಶನ್ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ಪ್ಲಾನ್ ಮಾಡುವಂಥ ಪರಿಸ್ಥಿತಿ ಇದೆ ಈಗ. ಮುಂಚಿನ ಥರ ಸುಮ್ಮನೆ ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಅಲ್ಲ, ಒಬ್ರೊಬ್ರಿಗೆ ಅದು ರಿಸ್ಕ್ ಸ್ಟ್ರಾಟಿಫಿಕೇಶನ್ ನೋಡಿಕೊಂಡು ಅವ್ರು ಯಾವ ಇದ್ರಲ್ಲಿ ಬರ್ತಾರೆ, ರೋಗ ಲಕ್ಷಣಗಳು ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ಕೊಡುವಂಥ ಪರಿಸ್ಥಿತಿ ಇದಕ್ಕೆ ಬಂದು ನಿಂತಿದ್ದೀವಿ. ಅದರಿಂದ ನಮಗೆ ಸುಮಾರು ಈ ಟ್ರೀಟ್ಮೆಂಟ್ ಸಂಬಂಧಿತ ಸಮಸ್ಯೆಗಳು ಸುಮಾರು ಕಮ್ಮಿ ಆಗಿದೆ. ನಾವು ಯೋಚನೆ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು. ಈಗ ಮುಂಚೆ ಆದರೆ ನಮ್ಗೆ ಏನಿಲ್ಲ, ಎಲ್ಲರೂ ಒಂದೇ AML ಬಂದರೆ ಒಂದು, ALL ಅಂದರೆ ಒಂಥರ ಆ ಥರ ಇದೆ. ಈಗ ಹಾಗಲ್ಲ, ಒಬ್ರೊಬ್ರಿಗೆ ಒಂದೊಂದು ಥರ ಪ್ಲ್ಯಾನ್ ಮಾಡಿ ಕೊಡೋದ್ರಿಂದ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಆಗಿದೆ. ಅದೇ ಥರ ರೋಗದ ಮೇಲೆ ನಮಗೆ ನಿಯಂತ್ರಣ ಪಡ್ಕೊಳ್ಳೋದ್ರಲ್ಲಿ ತುಂಬ ಸಹಕಾರಿ. ಇವಾಗ ನೀವು ಸ್ಟೇಜಿಂಗ್ ಅಂತ ಬರೋದು ಲಿಂಫೋಮಾ, ಮತ್ತು ಲಿಂಫೋಮಲ್ಲಿ ತುಂಬ ಇದಾಗಿ ಬರುತ್ತೆ. ಯಾಕಂದರೆ ಅದು ಗಂಡೆ ಆಗಿ ಬರೋದ್ರಿಂದ ಅದು ಎಲ್ಲಿ ಸ್ಪ್ರೆಡ್ ಆಗಿದೆ, ಎಷ್ಟು ಮಟ್ಟಿಗೆ ಸ್ಪ್ರೆಡ್ ಆಗಿದೆ ಅಂತ ನೋಡ್ಕೊಂಡು ನಾವು ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಪರಿಪಾಠನ ನಡೆಸ್ಕೊಂಡು ಹೋಗ್ತೀವಿ. ಈಗ ಅದರಲ್ಲಿ ಸಾಮಾನ್ಯವಾಗಿ ರಕ್ತದಲ್ಲಿ ಹೆಚ್ಚಾಗಿ ಕಂಡು ಬರೋದಿಲ್ಲ, ಅದರ ಅಡ್ವಾನ್ಸ್ ಸ್ಟೇಜಲ್ಲಿ ರಕ್ತದಲ್ಲೂ ಕಂಡು ಬರೋಂಥ ಸಾಧ್ಯತೆ ಇರುತ್ತೆ. ಸೊ ಅದು ಗಂಡ್ಯಾಗ ಎಲ್ಲಿ ಯಾವ ಜಾಗದಲ್ಲಿ ಉಳ್ಕೊಂಡಿದೆ, ಅದು ಯಾವುದು ಲಕ್ಷಣ ಏನಿದೆ, ಅದರಲ್ಲಿ ಸುಮಾರು ವಿಧ ಇದೆ. ಯಾವ ವಿಧ ಅಂತ ನೋಡಿ ನಾವು ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆ ಪ್ಲಾನ್ ಮಾಡೋದು. ಲಿಂಫೋಮಾಗೆ, ಮೈಲೋಮಲ್ಲೂ ನಾನು ಇದೇ ಥರ ಹೇಳಿದ್ದು. ಅದಕ್ಕೆ ನಾವು ಮಾಲಿಕ್ಯುಲರ್ ಅನಾಲಿಸಿಸ್ ಮಾಡಿ ಅದು ಯಾವ ಇದು ಲಕ್ಷಣ ಏನು ಅಂತ ನೋಡಿಕೊಂಡು ಯಾವ ರಿಸ್ಕಲ್ಲಿದೆ ಅಂತ ನೋಡ್ಕೊಂಡು ಅದು ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ. ಇದೆಲ್ಲದಕ್ಕೂ ಮುಖ್ಯವಾದ ಒಂದು ವಿಚಾರ ನಾನು ಏನು ಹೇಳ್ತೀನಿ ಅಂದರೆ ಪೇಷಂಟ್ ಫಿಟ್ನೆಸ್. ನಾವು ಏನೇ ಟ್ರೀಟ್ಮೆಂಟ್ ಪ್ಲಾನ್ ಮಾಡೋದು ಪೇಷಂಟ್ ಫಿಟ್ನೆಸ್ ತುಂಬ ಮುಖ್ಯ. ಪೇಷಂಟ್ ಫಿಟ್ ಆಗಿದ್ದಾರೆ ಅಂತ ಆದರೆ ಅವರಿಗೆ ಕೊಡುವಂಥ ಟ್ರೀಟ್ಮೆಂಟು ಅಂತ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ನಾವು ಕೊಡ್ಬೋದು. ಔಟ್ಕಮ್ಸು ನಾವು ಒಳ್ಳೆ ರೀತಿಯಲ್ಲಿ ಬರುವಂಥ ಸಾಧ್ಯತೆಗಳು ಜಾಸ್ತಿ. ಅಂದರೆ ಸಾಮಾನ್ಯ ಜನರು ಯಾವುದೇ ಈ ರೀತಿಯ ಗುಣಲಕ್ಷಣಗಳು, ನೀವು ಯಾವುದೆಲ್ಲ ಹೇಳಿದ್ರಿ, ಸಿಂಪ್ಟಮ್ಸ್ ಇರ್ಬೋದು, ಎಲ್ಲ ಗುಣಲಕ್ಷಣಗಳು ಬಂದರೆ ತ್ವರಿತವಾಗಿ ಅದನ್ನು ಇದರಲ್ಲಿ ಈ ಕ್ಯಾನ್ಸರ್ ಅಲ್ಲಿ ನಮ್ಮ ರಕ್ತ ಸಂಬಂಧಿ ಕಾಯಿಲೆಗಳಲ್ಲಿ ಡಬ್ಲಿಂಗ್ ಟೈಮ್ ಅಂತ ಹೇಳ್ತೀವಿ. ಡಬ್ಲಿಂಗ್ ಟೈಮ್ ಅಂದರೆ ಕ್ಯಾನ್ಸರ್ ಕಣಗಳು ಎಷ್ಟು ಬೇಗ ಜಾಸ್ತಿ ಆಗ್ತವೆ ಅಂತ. ರಕ್ತ ಕ್ಯಾನ್ಸರ್ ಅಲ್ಲಿ ಅದು ಹೈಯೆಸ್ಟ್ ಇರೋದು. ನಾವು ತಡ ಮಾಡಿದಷ್ಟು ಸಮಸ್ಯೆ ಉಲ್ಬಣಗೊಳ್ಳೋದು ಜಾಸ್ತಿ, ಅದರಿಂದ ಸಮಸ್ಯೆಗಳು ಜಾಸ್ತಿ, ಮತ್ತು ಚಿಕಿತ್ಸೆ ಸ್ಪಂದಿಸುವಂಥ ಸಾಧ್ಯತೆಗಳು ಕಮ್ಮಿ ಆಗ್ತಾ ಬರ್ತವೆ. ಸೊ ಇದನ್ನು ಆದಷ್ಟು ಬೇಗ ತಿಳ್ಕೊಂಡು ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ನಮಗೆ ಅದರಿಂದ ಆಗೋ ಪ್ರಯೋಜನಗಳು ಜಾಸ್ತಿ ಮುಂದೆ. ಇದರಲ್ಲಿ ಕೂಡ ಅರ್ಲಿ ಡಿಟೆಕ್ಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್, ಮುಖ್ಯ. ಬ್ಲಡ್ ಕ್ಯಾನ್ಸರ್ ಅನ್ನೋದನ್ನು ಪತ್ತೆ ಹಚ್ಚಲು ಏನೆಲ್ಲ ಪರೀಕ್ಷಾ ವಿಧಾನಗಳಿದೆ ಡಾಕ್ಟರ್? ತುಂಬ ಸಮಂಜಸವಾದ ಪ್ರಶ್ನೆ. ಮೊದಲನೇದಾಗಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ, CBC ಅಂತ. ಹಿಮೋಗ್ಲೋಬಿನ್, WBC ಕೌಂಟ್, ಪ್ಲೇಟ್ಲೆಟ್ ಕೌಂಟ್, ಡಿಫ್ರೆನ್ಷಿಯಲ್ ಕೌಂಟ್. ಇದು ತುಂಬ ತುಂಬ ಮುಖ್ಯ. ನಮ್ಮ ಸುಮಾರು 100ರಲ್ಲಿ 90% ನಮಗೆ ಅದ್ರ ರಕ್ತ ಅದು ಕಾಯಿಲೆ ಸಂಬಂಧಿತ ಏನು ನಮಗೆ ತಿಳ್ಕೊಬೇಕಾಗುತ್ತೆ ಈ ಒಂದು ಪರೀಕ್ಷೆಯಲ್ಲಿ ನಮಗೆ ತಿಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಒಂದು. ಎರಡನೇದಾಗಿ ಪೆರಿಫೆರಲ್ ಸ್ಮಿಯರ್ ಮತ್ತು ಅದಕ್ಕೆ ಅನುಗುಣವಾಗಿ ಎಂಡ್ ಆರ್ಗನ್ ಫಂಕ್ಷನ್ಸ್ ಅಂತೆಲ್ಲ ಮಾಡ್ತೀವಿ. ಅದನ್ನು ನೋಡಿ ನಮಗೆ ಒಂದು ಇದು ಏನು ಕಾಯಿಲೆ ಏನು ಯಾವುದು ಅಂತ ಒಂದು ತಿಳುವಳಿಕೆ ಬಂದಾಗ ಬೋನ್ ಮ್ಯಾರೋ ಪರೀಕ್ಷೆ ಮಾಡಬೇಕಾಗತ್ತೆ. ಬೋನ್ ಮ್ಯಾರೋ ಪರೀಕ್ಷೆ ಅಂದರೆ ರಕ್ತ ಎಲ್ಲ ಉತ್ಪತ್ತಿ ಆಗುತ್ತೆ, ಅದರಿಂದ ಒಂದು ಸ್ಯಾಂಪಲ್ ತೆಗೆದು ಪರೀಕ್ಷೆ ಮಾಡಿ ನೋಡೋವಂಥ ವಿಧಾನ. ಅದನ್ನ ಎಲ್ಲರೂ ಒಂದೇ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೆ ಇದೆಲ್ಲ ಫಸ್ಟ್ ಸ್ಟೆಪ್, ಇದು ಟೆಸ್ಟ್ಗಳೆಲ್ಲ ನೋಡಿಕೊಂಡು ಸ್ಕ್ಯಾನಿಂಗ್ ಏನೋ ಬೇಕಿದ್ರೆ CT ಸ್ಕ್ಯಾನ್ ಏನೋ ಮಾಡಿಸ್ಕೊಂಡು, ಈ ಲಿಂಫೋಮಾ ಮೈಲೋಮಾದಲ್ಲಿ PET ಸ್ಕ್ಯಾನ್ ಅಂತ ಮಾಡ್ತೀವಿ, ಅದನ್ನು ಮಾಡಿಸ್ಕೊಂಡು ಅದನ್ನು ನೋಡಿಕೊಂಡು ನಾವು ಬೋನ್ ಮ್ಯಾರೋ ಪರೀಕ್ಷೆ ಮಾಡ್ತೀವಿ. ಬೋನ್ ಮ್ಯಾರೋ ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದ ಅನುಗುಣವಾದಂಥ ಪರೀಕ್ಷೆಗಳು ಟೆಸ್ಟ್ಗಳು ಮಾಡಿಸಿ
ಒಂದು ಡಯಾಗ್ನೋಸಿಸ್ ಬಂದಾದ ಮೇಲೆ ಮುಂದಿನ ಚಿಕಿತ್ಸಾ ವಿಧಾನನ ನಾವು ಪ್ಲ್ಯಾನ್ ಮಾಡೋವಂಥದ್ದು ಒಂದು ವಿಧಾನನ ಫಾಲೋ ಮಾಡ್ತೀವಿ ನಾವು ಇದರಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಇದರಲ್ಲಿ. ಚಿಕಿತ್ಸೆ ಅಂತ ಬಂದಾಗ ಬ್ಲಡ್ ಕ್ಯಾನ್ಸರ್ಗೆ ಚಿಕಿತ್ಸೆ ಇವೆಯಾ ಅಥವಾ ಚಿಕಿತ್ಸೆ ಇರುವುದಾದರೆ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯವಿದೆ ಡಾಕ್ಟರ್? ಸೊ ತುಂಬ ಕ್ಲಿಷ್ಟಕರವಾದ ಪ್ರಶ್ನೆ, ಆದರೆ ಅದನ್ನು ಆದಷ್ಟು ಒಳ್ಳೆ ಒಂದು ಸಣ್ಣ ಇದರಲ್ಲಿ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋ ಪ್ರಯತ್ನ ಪಡ್ತೀನಿ ನಾನು. ಒಂದು ಕೀಮೋಥೆರಪಿ ಅಂತ ಹೇಳ್ತೀವಿ, ಅದೇ ನಾನು ಮುಂಚೆನೇ ಹೇಳಿದ್ದು ಮೈಲಾಯ್ಡ್ ಲುಕಿಮಿಯಾ, ಲಿಂಫಾಯ್ಡ್ ಲುಕಿಮಿಯಾ ಅಂತ ಕೀಮೋಥೆರಪಿ ನಮ್ಮ ಯಾವುದೇ ಒಂದು ಚಿಕಿತ್ಸಾ ವಿಧಾನಕ್ಕೆ ತುಂಬ ಮುಖ್ಯವಾದ ಚಿಕಿತ್ಸಾ ಅಸ್ತ್ರ ಅಂತಲೇ ಹೇಳ್ಬೋದು ಅದು. ಅದರ ಜೊತೆಗೆ ಇದು ನಾವು ಇದು ಕೀಮೋಥೆರಪಿದು ಏನು ಒಂದು ಡ್ರಾಬ್ಯಾಕ್ ಅನ್ನೋದು ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ. ಅದು ಯಾಕಂದರೆ ಅದು ಇದು ಕ್ಯಾನ್ಸರ್ ಕಣ, ಇದು ನಾರ್ಮಲ್ ಕಣ ಅಂತ ಯಾವುದು ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಯಾವ್ಯಾವ ಡಿವೈಡಿಂಗ್ ಸೆಲ್ಸ್ ಇರುತ್ತೆ ಎಲ್ಲದ್ರ ಮೇಲೂ ಪರಿಣಾಮ ಬೀಳೋದ್ರಿಂದ ಸೊ ಸೈಡ್ ಎಫೆಕ್ಟ್ಸು ಅದರಲ್ಲಿ ಸುಮಾರು ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆಗೆ ಇವಾಗ ಈ ನಡುವೆ ನಮಗೆ ಟಾರ್ಗೆಟೆಡ್ ಥೆರಪೀಸ್ ಎಲ್ಲ ಬರ್ತಾ ಇದೆ. ಒಂದೊಂದು ಕ್ಯಾನ್ಸರ್ ಕಣದಲ್ಲಿ ಏನೋ ಒಂದು ವಿಶಿಷ್ಟವಾದ ಏನಾದರೂ ಒಂದು ಕಂಡು ಬಂದರೆ ಅದರ ವಿರುದ್ಧವಾಗಿ ಕೆಲವೊಂದು ಮಾಲಿಕ್ಯೂಲ್ ಡೆವಲಪ್ಮೆಂಟ್ ಆಗಿ ಕೆಲವುದೆಲ್ಲ ಉಂಟು. ಹೆಮಟಾಲಜಿಲು ಸಾಲಿಡ್ ಆರ್ಗನ್ ಮ್ಯಾಲಿಗ್ನೆನ್ಸಿಸ್ ಅಲ್ಲಿ ಸುಮಾರು ಉಂಟು, ನಮ್ದ್ರಲ್ಲೂ ಇವಾಗ ಇದೆ ಸುಮಾರೆಲ್ಲ. ಸೊ ಅದನ್ನು ಜೊತೆಗೆ ಮಾಡಿ ಕೊಡೋದ್ರಿಂದ ನಮಗೆ ಸುಮಾರು ಕಾಯಿಲೆ ಮೇಲೆ ನಿಯಂತ್ರಣ ಬರುತ್ತೆ. ಅದ್ರ ಅನುಗುಣವಾಗಿ ನಾವು ಕೆಲವುದೆಲ್ಲ ಪ್ಲಾನು ಮಾಡ್ಬೋದು. ಇವಾಗ ನಾನು ನಿಮ್ಗೆ ಹೇಳಿದೆ ಲಿಂಫಾಯ್ಡ್ ಲುಕಿಮಿಯಾ, ಇವಾಗ ನಮ್ಮ ಒಂದು ಇದರಲ್ಲಿ ಹೈ ರಿಸ್ಕ್ ಲುಕಿಮಿಯಾ ಅಂತ ಬರುತ್ತೆ ಕೆಲವೊಂದು ಇದರಲ್ಲಿ ಲಿಂಫೋಬ್ಲಾಸ್ಟಿಕ್ ಲುಕಿಮಿಯಾ. ನಮಗೆ ಮುಂಚೆ ಎಲ್ಲ ಕಲಿಯೋತ್ರ ಹೈ ರಿಸ್ಕ್ ಅಂತ ಬಂದರೆ ಸೀದಾ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು, ಇಲ್ಲಾಂದ್ರೆ ಬದುಕೋ ಸಾಧ್ಯತೆ ಇಲ್ಲ ಅಂತ. ಆದರೆ ಇವಾಗ ಈ ನಡುವೆ ಬಂದಿದೆ ಹೊಸ ಕೆಲವೊಂದು ಚಿಕಿತ್ಸಾ ವಿಧಾನಗಳು ಕೆಲವರು ಕೊಟ್ಟರೆ ಅದಕ್ಕೆ ಇದೇ ಬೇಡ, ಇದು ಟ್ರಾನ್ಸ್ಪ್ಲಾಂಟೇ ಬೇಡ ಅಂತವ್ರಿಗೆ ಯಾರು ಸ್ಪಾನ್ಸರ್. ಅದನ್ನ ನಾವು ಇದು ಮಾಡಿ ನಮಗೊಂದು 3-4 ಜನ ಪೇಷಂಟ್ ಲಾಸ್ಟ್ 5 ವರ್ಷದಲ್ಲಿ ವಿತೌಟ್ ಟ್ರಾನ್ಸ್ಪ್ಲಾಂಟ್ ಅವರು ಜೀವನ ನಡೆಸ್ತಾರೆ. ಯಾಕಂದ್ರೆ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಸುಲಭವಾದ ಇದಲ್ಲ, ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಕೀಮೋಥೆರಪಿ ಅನ್ನೋದು ಬಿಟ್ಟರೆ ಕೆಲವು ಟಾರ್ಗೆಟೆಡ್ ಥೆರಪೀಸ್ ಕೊಡ್ಬೋದು. ಕೆಲವೊಂದು ಇವಾಗ ನಾನು ಹೇಳ್ದಲ್ಲ ಹೈ ರಿಸ್ಕ್ ಬಂತು ಅಂದರೆ, ಇವಾಗ ಮೈಲಾಯ್ಡ್ ಲಿಂಫಾಯ್ಡ್ ಇಲ್ಲಿ ಈ ಲುಕಿಮಿಯಸ್ ಅಲ್ಲಿ ಹೈ ರಿಸ್ಕ್ ಅಲ್ಲಿ ಬಂದ್ರೆ ಅಂದ್ರೆ ಅವ್ರಿಗೆ ಸೀದಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಅಸ್ಥಿಮಜ್ಜೆ ಚಿಕಿತ್ಸೆ ಮಾಡುವಂತ ಒಂದು ಪ್ರಕ್ರಿಯೆ ಉಂಟು. ಅದು ಮಾಡಲಿಲ್ಲ ಅಂದ್ರೆ ಕಾಯಿಲೆ ಮೇಲೆ ನಿಯಂತ್ರಣ, ಲಾಂಗ್ ಟರ್ಮ್ ನಿಯಂತ್ರಣಗಳು ಬರೋ ಸಾಧ್ಯತೆಗಳು ಕಮ್ಮಿ, ರಿಲ್ಯಾಪ್ಸ್ ಅಂದ್ರೆ ಪುನರಾವರ್ತನೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅವರಿಗೆ ಅಸ್ಥಿಮಜ್ಜೆ ಚಿಕಿತ್ಸೆ ಪ್ಲಾನ್ ಮಾಡಬೇಕು. ಚಿಕಿತ್ಸಾ ಹಂತದಲ್ಲಿ ಬ್ಲಡ್ ಕ್ಯಾನ್ಸರ್ನಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಸೊ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು? ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಒಂದು ಇದಾಗಿ ಹೇಳೋದಾದ್ರೆ ನಮ್ಮ ಸ್ಟೆಮ್ ಸೆಲ್ಸ್ ಅಂದ್ರೆ ರಕ್ತ ಉತ್ಪತ್ತಿ ಮಾಡೋ ಪ್ರಮುಖವಾಗಿ ಅದಕ್ಕೆ ಬೇಕಾಗಿರುವಂತ ಪ್ರೈಮರಿ ಸ್ಟೆಮ್ ಸೆಲ್ಸ್ನ ನಾವು ಅದನ್ನು ಇವಾಗ ಈ ಕ್ಯಾನ್ಸರ್ ಬರೋ ಕಾರಣ ಏನು, ಸ್ಟೆಮ್ ಸೆಲ್ಸ್ ಡಿಫೆಕ್ಟ್ ಇರೋದ್ರಿಂದ ರಕ್ತ ಉತ್ಪತ್ತಿ ಆಗಿರೋದು ಡಿಫೆಕ್ಟಿವ್ ಸೆಲ್ಸ್ ಬಂದಿರೋದ್ರಿಂದ ಅದನ್ನು ಹೊಡೆದಾಕಿ ಅದರ ಮೇಲೆ ಹೊಸದಾಗಿ ನಾರ್ಮಲ್ ಆಗಿರೋದು ಚೆನ್ನಾಗಿ ಕೆಲಸ ಮಾಡುವಂಥ ಸ್ಟೆಮ್ ಸೆಲ್ಸ್ನ ಅಲ್ಲಿ ಕೂಡಿಸೋವಂಥ ಒಂದು ವಿಧಾನ ಅದು ಬೋನ್ ಮ್ಯಾರೋದು. ಅದು ಅದರಲ್ಲಿ ಪ್ರಮುಖವಾಗಿ 2 ಆಟೋಲೋಗಸ್, ಆಲೋಜೆನಿಕ್ ಅಂತೇಳಿ. ಆಟೋಲೋಗಸ್ ಅಂದರೆ ಇವಾಗ ಲಿಂಫೋಮಾ ಮತ್ತು ಮೈಲೋಮಾ ಕಂಡೀಷನ್. ಲಿಂಫೋಮಾ ಅಂದರೆ ರಿಲ್ಯಾಪ್ಸ್ ಲಿಂಫೋಮಾಸ್, ಪ್ರೈಮರಿ ಅಫ್ರಂಟ್ ಲಿಂಫೋಮಾದಲ್ಲಿ ಡಯಾಗ್ನೋಸ್ ಆದವರಲ್ಲೇ ಸ್ಟ್ರೈಟ್ ಅವೇ ತುಂಬ ಕಡಿಮೆ ಇಂಡಿಕೇಶನ್ಸ್ ಇರೋದು. ಕಾಯಿಲೆ ವಾಪಸ್ ಪುನರಾವರ್ತನೆ ಆದ ಲಿಂಫೋಮಾದಲ್ಲಿ, ಅವರಲ್ಲಿ ಹೈರಿಸ್ ಲಿಂಫೋಮಾಗಳಲ್ಲಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಾವು ಯೋಚನೆ ಮಾಡಬಹುದು. ಮೈಲೋಮಾದಲ್ಲಿ ಡೆಫಿನೆಟ್ಲಿ ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಒಂದ್ಸತಿ ಅವ್ರ ಕಾಯಿಲೆ ನಿಯಂತ್ರಣಕ್ಕೆ ಬಂದಾಗ ಮಾಡಲೇಬೇಕು ಇವಾಗಿರೋ ಪರಿಸ್ಥಿತಿಲಿ. ಸೊ ಅವರಲ್ಲಿರೋ ಸ್ಟೆಮ್ ಸೆಲ್ಸ್ನ ನಾವು ಕಲೆಕ್ಟ್ ಮಾಡಿ ಅವರಿಗೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಆ ಸ್ಟೆಮ್ ಸೆಲ್ಸ್ನ ಅವರಲ್ಲೇ ಇನ್ಫ್ಯೂಸ್ ಮಾಡಿ ಆ ನೆಕ್ಸ್ಟ್ ಒಂದು 2-3 ವಾರ ಅವರನ್ನು ಸ್ವಲ್ಪ ಚೆಂದ ಮಾಡಿ ನೋಡಿಕೊಂಡ್ರೆ, ಅವರಿಗೆ ಸಮಸ್ಯೆ ಆಗದಿರೋಂಗೆ ನೋಡಿಕೊಂಡ್ರೆ ಸಾಮಾನ್ಯವಾಗಿ ಕಾಯಿಲೆ ಮೇಲೆ ನಿಯಂತ್ರಣ ಸಿಗೋ ಸಾಧ್ಯತೆಗಳು ಹೆಚ್ಚು. ಅದು ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಆಲೋಜೆನಿಕ್ ಅಂದರೆ ಇವಾಗ ನಾವು ಲುಕಿಮಿಯಾಸ್ ಅಂತ ಹೇಳಿದ್ನಲ್ಲ, ಇವರಲ್ಲಿ ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಇಂಡಿಕೇಶನ್ಸ್ ಇರೋದು ತುಂಬ ಕಮ್ಮಿ, ನಾವು ಮಾಡೋಕ್ಕೆ ಹೋಗೋದಿಲ್ಲ ಸಾಮಾನ್ಯವಾಗಿ. ಸೊ ಇವರಲ್ಲಿ ನಾವು ಅವರ HLA ಟೈಪಿಂಗ್ ಅಣ್ಣ ತಂಗಿ ಅಕ್ಕ ಅವರಲ್ಲೇ ಸಹೋದರರಲ್ಲಿ ಯಾರಾದರೂ ಒಬ್ಬರು, ತಂದೆ ತಾಯಿ ಯಾರಾದರೂ ಒಬ್ಬರು ಮ್ಯಾಚಿಂಗ್ ಅಂತ ಮಾಡಿ ನೋಡ್ತೀವಿ. ಮ್ಯಾಚಿಂಗ್ ಅನುಗುಣವಾಗಿ ನಮ್ಗೆ ಯಾವುದು ಒಳ್ಳೆ ರೀತಿಯಲ್ಲಿ ಸಿಗುತ್ತೋ ಅದನ್ನು ತೊಗೊಂಡು ಅವರ ಸ್ಟೆಮ್ ಸೆಲ್ಸ್ ತೊಗೊಂಡು ಇವರಿಗೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಇವರ ಇದು ಒಂದು ಹಂತಕ್ಕೆ ಬಂದಾದ್ಮೇಲೆ ಆ ಸ್ಟೆಮ್ ಸೆಲ್ ಕೊಡೋವಂಥ ವಿಧಾನ. ಇದು ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್. ಇದರಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ, ಅದು ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ನೋಡಿಕೊಂಡ್ರೆ ಸಾಮಾನ್ಯವಾಗಿ ಒಂದು 50-60% ಸರ್ವೈವಲ್ ರೇಟ್ಸ್ ಇದೆ. ಅದು 100% ಯಾವುದ್ರಲ್ಲೂ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು 100ರಲ್ಲಿ ಒಂದು 50-60% ಜನ ಚಿಕಿತ್ಸೆ ಸ್ಪಂದಿಸಿದ್ರೆ ಚೆನ್ನಾಗಿ ಜೀವನ ಮಾಡ್ಬೋದು, ಕಾಯಿಲೆಯಿಂದ ಗುಣಮುಖರಾಗೋ ಸಾಧ್ಯತೆಗಳು ಇರುತ್ತೆ. ಈ ಬ್ಲಡ್ ಕ್ಯಾನ್ಸರ್ನಲ್ಲಿ ಚಿಕಿತ್ಸೆಯ ನಂತರದ ಪರಿಣಾಮಗಳು ಏನಿರ್ತದೆ, ಅದೇ ರೀತಿ ಈ ರೋಗಿಗಳ ಚಿಕಿತ್ಸೆಯ ನಂತರದ ಜೀವನ ಗುಣಮಟ್ಟ ಹೇಗಿರ್ತದೆ ಡಾಕ್ಟರ್? ಇದೊಂದು ಒಳ್ಳೆ ಅತ್ಯಂತ ಸಮಂಜಸವಾದ ಪ್ರಶ್ನೆ ಇದು. ಸೊ ನಾವು ಕ್ಯಾನ್ಸರ್ಗೆ ಅಂತೇಳಿ ನಾವು ಕೊಡೋ ಟ್ರೀಟ್ಮೆಂಟಿಂದ
ಕ್ಯಾನ್ಸರ್ ಕಣಗಳು ಬಿಟ್ಟು ಬೇರೆ ಅಂಗಾಂಗಗಳ ಮೇಲೆ ಅದರದ್ದು ವ್ಯತಿರಿಕ್ತ ಪರಿಣಾಮ ಬೀರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಎರಡನೇದಾಗಿ ಸಣ್ಣ ವಯಸ್ಸಲ್ಲಿ ಏನೋ ಕಂಡು ಬಂದರೆ ಇದರಿಂದ ಆಗೋ ಮುಂದೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ತುಂಬ ಜಾಸ್ತಿ. ಅದನ್ನು ನಾವು ಕ್ಲೋಸ್ ಮಾನಿಟ್ರಿಂಗ್ ಮಾಡೋದು, ಫಾಲೋಅಪ್ ಮಾಡೋದು ತುಂಬ ಅತ್ಯವಶ್ಯಕ ಅದು. ಸೊ ಸಾಮಾನ್ಯವಾಗಿ ನೋವು, ಫೆಟಿಗ್ ಇದು ಸಾಮಾನ್ಯವಾಗಿ ಕಂಡು ಬರೋಂಥದ್ದು. ನಮ್ಮಲ್ಲಿ ಒಳ್ಳೆ ರೀತಿ ಬ್ಯಾಕಪ್, ನಮ್ಮಲ್ಲಿ ಸ್ಪೆಷಲೈಟಿಸ್ ಇರೋದ್ರಿಂದ ನಮಗೆ ಅದು ಸೈಡ್ ಬೈ ಸೈಡ್ ನಾವು ಅದನ್ನು ಇನ್ವಾಲ್ವ್ ಮಾಡಿ ಯಾವುದೇ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಬರೀ ಕೀಮೋ ಕೊಟ್ಟರೆ ಮುಗಿಯೋದಿಲ್ಲ. ನಾವು ಇದು ಎಲ್ಲ ತುಂಬ ಮುಖ್ಯ, ಅತ್ಯವಶ್ಯಕವಾಗಿ ನೋಡುವಂಥ ವಿಚಾರಗಳಿದು. ನಾವು ಅವರನ್ನು ಇನ್ವಾಲ್ವ್ ಮಾಡಿ ಸೈಡ್ ಬೈ ಸೈಡ್ ಇದನ್ನು ನೋಡೋದು. ಕಾರ್ಡಿಯಕ್ ಇವಾಗ ಹಾರ್ಟಿಂದ ಆದರೆ ಕೆಲವೊಂದು ಕೀಮೋಥೆರಪಿಸ್ ಹಾರ್ಟ್ ಮೇಲೆ ಎಫೆಕ್ಟ್ ಬರ್ತದೆ, ಲಾಂಗ್ ಟರ್ಮ್ ಅದನ್ನು ನಾವು ಫಾಲೋಅಪ್ ಮಾಡಬೇಕಾಗತ್ತೆ. ಕೆಲವೊಂದು ಅವರಿಗೆ ಅವರ ಅಂಡಾಶಯಗಳ ಮೇಲೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರುತ್ತೆ. ನಾವು ಅದ್ರ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ. ಟ್ರೀಟ್ಮೆಂಟ್ ಮುಂಚೆನೇ ಅದ್ರ ಬಗ್ಗೆ ಎಲ್ಲ ಒಂದು ಐಡಿಯಾ ಮಾಡಬೇಕಾಗತ್ತೆ. ಸೊ ಕೆಲವೊಂದು ವಿಚಾರದಲ್ಲಿ ಇವಾಗ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನಾವು ಅದು ಎಲ್ಲ ಸಮಸ್ಯೆ ಇದೆಲ್ಲ ಆದಮೇಲೆ ಅವ್ರಿಗೆ ವರ್ಷ ನಾವು ಕಾರ್ಡಿಯಾಲಜಿಸ್ಟು, ಲಂಗ್ ಸ್ಪೆಷಲಿಸ್ಟು, ಎಂಡೋಕ್ರಾಲಜಿಸ್ಟ್ ಅವ್ರ ಹತ್ರ ಎಲ್ಲ ಫಾಲೋಅಪಿಗೆ ಕಳಿಸ್ತಾ ಇರ್ತೀವಿ. ಯಾಕಂದರೆ ಅವ್ರಿಗೆ ಬೋನ್ ಮೇಲೂ ಸಮಸ್ಯೆ ಬರುವಂಥ ಸಾಧ್ಯತೆಗಳಿರ್ತೀವಿ. ಎಲ್ಲ ನಾವು ಇದನ್ನೆಲ್ಲ ನೋಡ್ಕೊಬೇಕಾಗತ್ತೆ. ಯಾವುದಾದ್ರು ಒಂದು ನಾವು ಬಿಟ್ಟರು ಕಾಯಿಲೆ ಮೇಲೆ ನಿಯಂತ್ರಣ ಬರ್ಬೋದು, ಬಟ್ ಕ್ವಾಲಿಟಿ ಆಫ್ ಲೈಫ್ ನೀವು ಹೇಳ್ದಂಗೆ ತುಂಬ ಅಡ್ಡ ಪರಿಣಾಮ ಬಿಟ್ಟು ಅವ್ರಿಗೆ ಅದರಿಂದ ಏನು ಪ್ರಯೋಜನನೇ ಆಗಿರೋದಿಲ್ಲ. ಬದುಕಿರ್ತಾರೆ ಆದರೆ ಅದರಿಂದ ಏನು ಪ್ರಯೋಜನ ಇರೋದಿಲ್ಲ. ಯಾಕಂದ್ರೆ ಕ್ವಾಲಿಟಿ ಆಫ್ ಲೈಫ್ ತುಂಬ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಆಸ್ಪೆಕ್ಟ್ಸನ್ನು ನೋಡಬೇಕಾಗತ್ತೆ. ಸೊ ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಒಳ್ಳೆ ಬ್ಯಾಕಪ್ ಇರೋ ಟರ್ಷರಿ ಮಲ್ಟಿ ಸ್ಪೆಷಲಿಸ್ಟ್ ಸೆಂಟ್ರಲ್ಲೇ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಎಲ್ಲೂ ಮಾಡ್ಲಿಕ್ಕೆ ಯಾಕಂದ್ರೆ ಇದೆಲ್ಲ ಗೊತ್ತಿರೋವಂಥ ಒಂದು ವಿಚಾರದಿರುತ್ತೆ. ಸಂಸ್ಥೆಯಲ್ಲಿ ಮಾಡಿದ್ರೆ ಔಟ್ಕಮ್ಸು ತುಂಬ ಒಳ್ಳೇದಿರುತ್ತೆ. ಅಂದ್ರೆ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ಸಮರ್ಪಕವಾಗಿ ಮಾಡ್ಬೇಕಂದ್ರೆ ಇದೆಲ್ಲ ಬೇಕು ನಮ್ಗೆ. ಅಂದ್ರೆ ಸುಮ್ನೆ ನಾಮಕಾವಸ್ಥೆ ಮಾಡಿ ಬಿಟ್ರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಅವ್ರ ಕಾಯಿಲೆ ಮೇಲೆ ನಿಯಂತ್ರಣ ಬಂದು ಅವ್ರಿಗೆ ಏನು ಅದರಿಂದ ಪೇಷಂಟ್ಗೆ ಅವ್ರ ಗುಣಮುಖ ಆಗಿ ಅವರ ದೈನಂದಿನ ಚಟುವಟಿಕೆ ನಡೆಸುವಂತ ಪರಿಸ್ಥಿತಿ ನಾವು ತಂದಿಲ್ಲ ಅಂದ್ರೆ ಕಾಯಿಲೆ ಗುಣ ಮಾಡಿನೂ ಏನು ಪ್ರಯೋಜನ ಆಗೋದಿಲ್ಲ. ಹೌದು ಡಾಕ್ಟರ್, ಈಗ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಈಗ ಚಿಕಿತ್ಸೆ ಪಡೆದು ಗುಣಮುಖವಾಗಿರುವಂತಹ ನೀವು ಸಾಕಷ್ಟು ರೋಗಿಗಳನ್ನು ನೋಡಿರ್ತೀರಿ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಯಾವ ಇದನ್ನು ಹೇಳ್ಬೋದು ನೀವು? ಒಂದು ಹೆಂಗಸು ಬಂದಿದ್ರು ಒಂದೂವರೆ ವರ್ಷ ಮುಂಚೆ. ಅವರಿಗೆ ಉಸಿರಾಟ ತೊಂದರೆ ಇದೆ ಅಂತ ಹೇಳಿ ಬಂದು ನಮ್ಮ ಹೃದ್ರೋಗ ತಜ್ಞರ ಹತ್ರ ಅವರು ಬಂದು ಮೊದಲಾಗಿ ಭೇಟಿ ಮಾಡಿದಾಗ ಅವ್ರಿಗೆ ಕಂಡು ಬಂದಿದ್ದೇನು ಅಂದರೆ ರಕ್ತಹೀನತೆ ತುಂಬ ಇತ್ತು. ಅದನ್ನು ನಮ್ಮನ್ನು ಇನ್ವಾಲ್ವ್ ಮಾಡಿದ್ರು, ಅದನ್ನ ನೋಡಿ ಅದು ಏನು ಕಾರಣ ಏನು ಅಂತ ನೋಡೋದು. ಅದರಿಂದ ಕಂಡು ಬಂದಿದ್ದೇನು ಅಂದರೆ ಅವರು ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕಿಮಿಯಾ ಅಂತ ನೀವು ಹೇಳಿದ್ನಲ್ಲ, ಒಂದು ಸಬ್ ಟೈಪ್. ಅದರಲ್ಲಿ ಹೆಂಗಸಿ ಕಂಡು ಬಂದಿದ್ದು 50-55 ವರ್ಷದ ಒಳಗಡೆ. ನಾವು ಆ ಕಾಯಿಲೆ ನಿಯಂತ್ರಣಕ್ಕೆ ಬೇಕಾಗಿರುವಂಥ ಮಾಲಿಕ್ಯುಲರ್ ಟೆಸ್ಟ್ ಎಲ್ಲ ಮಾಡಿ ನೋಡಿದಾಗ ಹೈ ರಿಸ್ಕ್ ಮ್ಯುಟೇಷನ್ ಇದೆ ಅಂತ ಕಂಡು ಬಂದಾಗ ನಾವು ಇವರಿಗೆ ಬೇಗ ಸ್ವಲ್ಪ ಟ್ರೀಟ್ಮೆಂಟಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ, ಯಾಕಂದರೆ ಇವ್ರ ವಯಸ್ಸು ಸ್ವಲ್ಪ ಅವ್ರಿಗೆ ಸಮಸ್ಯೆ ಇತ್ತು, ಹಾರ್ಟಿನ ಮೇಲೂ ಎಲ್ಲ ಸ್ವಲ್ಪ ತೊಂದರೆ ಇದ್ದಾಗ ಶುರುನಲ್ಲಿ ಮಾಡಿದ ಟ್ರೀಟ್ಮೆಂಟ್ ಕೊಟ್ಟಾಗ ಒಂದೂವರೆ ತಿಂಗಳ ಕಾಲ ಸ್ವಲ್ಪ ಮುತುವರ್ಜಿ ವಯಸ್ಸನ್ನು ನೋಡ್ಕೊಂಡಾದ್ಮೇಲೆ ಒಂದು ಹಂತಕ್ಕೆ ಬಂದರು, ಕಾಯಿಲೆ ಮೇಲೆ ಸಂಪೂರ್ಣ ನಿಯಂತ್ರಣ ಬಂತು. ಅದಾದಮೇಲೆ ಅವ್ರು ಟ್ರಾನ್ಸ್ಪ್ಲಾಂಟಿಗೆ ಕಳಿಸಿ ಟ್ರಾನ್ಸ್ಪ್ಲಾಂಟ್ ಆಗಿ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಅಂದರೆ ಸುಮ್ಮನೆ ರಕ್ತ ಕೊಟ್ಟು ಇದನ್ನು ಮಾಡಿ ಆಗೋದಲ್ಲ, ಅದು ಬರೀ ಒಂದು ತಿಂಗಳ ಪ್ರೊಸೀಜರ್. ಅದಾದ ಮೇಲೆ 1 ವರ್ಷ ಸಣ್ಣ ಮಕ್ಕಳನ್ನ ನೋಡ್ಕೊಬೇಕು. ಯಾಕಂದರೆ ಅವ್ರ ರೋಗ ನಿರೋಧಕ ಶಕ್ತಿ ಏನೂ ಇರಲ್ಲ, ಮಕ್ಕಳು ಇದ್ದಂಗೆ. ಸೊ 1 ವರ್ಷ ಅವರಿಗೆ ಸುಮಾರು ಏನೇನು ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಏನೇನು ಸಮಸ್ಯೆಗಳಾಗಬಹುದು ಅದು ಎಲ್ಲ ಆಗಿದೆ ಅವ್ರಿಗೆ. GVHD ಅಂತ ಹೇಳ್ತೀವಿ, ಇನ್ಫೆಕ್ಷನ್ಸು ಎಲ್ಲ ಇದರಿಂದನೂ ಹೊರಗಡೆ ಬಂದು ಇವಾಗ ಕಾಯಿಲೆಯಿಂದ ಇವಾಗ 1.5 ವರ್ಷ ಆಯ್ತು, ಈಗ ಎಲ್ಲ ಮುಗಿದು. ಇವಾಗ ಸದ್ಯದ ಪರಿಸ್ಥಿತಿ ನಾವು 5 ವರ್ಷ ಆಗೋವರೆಗೂ ಯಾರಿಗೂ ಹೇಳಕ್ ಹೋಗೋದಿಲ್ಲ ನೀವು ಕಾಯಿಲೆ ಸಂಪೂರ್ಣ ಗುಣ ಆಗಿದ್ದೀರಿ ಅಂತ ಹೇಳಿ. ನಮ್ಮ ಒಂದು ಪ್ಯಾನಲ್ ಉಂಟು, ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಇವನ್ ಅಮೇರಿಕನ್ ಎಕ್ಸ್ಪರ್ಟ್ಸ್ ಅವ್ರು ಹೇಳೋ ಪ್ರಕಾರ ಏನು ಅಂದರೆ ಇದು ಏನೇ ಮಾಡಿದ್ರು 6 ತಿಂಗಳು ಬದುಕುವಂಥ ಕಾಯಿಲೆ ಅಷ್ಟೇ, 6 ತಿಂಗಳ ಮೇಲೆ ಇದ್ರ ಮೇಲೆ ಹೆಚ್ಚು ಹೇಳಲಿಕ್ಕಿಲ್ಲ. ಸೊ ಇವ್ರು 1.5 ವರ್ಷ ಆಯಿತು ದೇವ್ರು ನಡೆಸಿ, ನಮ್ದಂತ ಹೇಳೋದಿಲ್ಲ, ಅವರ ಒಂದು ಇದು ಚೆನ್ನಾಗಿತ್ತು. ಸೊ ನಡೀತಾ ಉಂಟು. ಈಗ ಇವಾಗ ಇರೋದ್ರಲ್ಲಿ ಡೀಸೆಂಟ್ ಕ್ವಾಲಿಟಿ ಆಫ್ ಲೈಫ್ ಉಂಟು. ಅವರು ಪ್ರತಿ ಸತಿ ನಾನು ಅವ್ರು ಹೇಳ್ತೀನಿ, ದೂರದಲ್ಲಿ ಇರೋದವ್ರು ಆದ್ರೂ ಬಿಡುದಿಲ್ಲ. ಅವ್ರು ಅಲ್ಲಿಂದ 2 ವಾರಕ್ಕೊಂದು ಪುಣೆಯಿಂದ ಇಲ್ಲಿಗೆ ಬಂದು ನಾನು ತೋರಿಸ್ಕೊಂಡೇ ಹೋಗೋದು. ಇವಾಗೆಲ್ಲ ಮುಗಿಸ್ಕೊಂಡು ವಾಪಸ್ ಬರೋದಿಲ್ಲ ಅವ್ರು, ಬೇರೆ ಎಲ್ಲೂ ತೋರ್ಸ, ನಾವು ಇಲ್ಲೇ ಬಂದು ಇಲ್ಲೇ ತೋರಿಸ್ಕೊಂಡು ಹೋಗ್ಬೇಕು ಅಂತ. ನನಗೂ ಒಂಥರ ಖುಷಿ ಈ ಥರದವ್ರು ನೋಡಿದ್ರೆ. ಯಾಕಂದ್ರೆ ಇಲ್ಲಾಂದ್ರೆ ಸುಮಾರು ಇದು ನೋವು, ನಲಿವು, ಸಾವು ಸಾಮಾನ್ಯವಾಗಿ ತುಂಬ ಜಾಸ್ತಿ ನಮ್ಮ ರಕ್ತ ಕ್ಯಾನ್ಸರ್ಗಳಲ್ಲಿ. ಸೊ ಆದರೆ ಅದರಲ್ಲಿ ಅದು ಮಧ್ಯಾಹ್ನ ಈ ಥರದ ಒಂದು ಉದಾಹರಣೆಗಳು ಇರುತ್ತೆ. ಅದರಿಂದ ನಮಗೊಂದು ಕೆಲಸ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್. ಅಂದ್ರೆ ಈಗ ಬ್ಲಡ್ ಕ್ಯಾನ್ಸರ್ ಅಂತ ಬಂದಾಗ ಸಾಮಾನ್ಯ ಜನರು ಏನ್ ಮಾಡ್ಬೇಕಂತ ಹೇಳಿದ್ರೆ ಚಿಕಿತ್ಸೆ ಪಡಿಬೇಕು. ಅಂದ್ರೆ ಅದರಲ್ಲೂ ಕೂಡ ಬೇರೆ ಬೇರೆ, ನೀವು ಹೇಳಿದಾಗೆ ಬೇರೆ ಬೇರೆ ಟೈಪ್ಸ್ ಇರ್ಬೋದು, ಅಥವಾ ನಿಮ್ಮ ಚಿಕಿತ್ಸೆ ಇದರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪ್ರಕಾರಗಳಿದೆ.
ಅದೆಲ್ಲದರಿಂದ ಅವರು ಸಾಕಷ್ಟು ಅವರಿಗೆ ಇಂಪ್ರೂವ್ಮೆಂಟ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಅದರಿಂದ ಚಿಕಿತ್ಸೆ ಅನ್ನುವಂಥದ್ದು ತಜ್ಞ ವೈದ್ಯರನ್ನು ಕಾಣುವಂಥದ್ದು ಬಹಳ ಅನಿವಾರ್ಯ. ಡಾಕ್ಟರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ತದ ಕ್ಯಾನ್ಸರ್ ಕುರಿತಂತೆ ಜನಸಾಮಾನ್ಯರಿಗೆ ನೀವು ಏನು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ? ಇದರಲ್ಲಿ ಸರಿಸುಮಾರು ಎಲ್ಲ ವಿಚಾರಗಳನ್ನು ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ನಾವು ವಿಚಾರ ಮಾಡಿದ್ದೇವೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಗಣನೆಗೆ ತಗೊಳ್ಳೋದು ಉತ್ತಮ. ಎರಡನೇದಾಗಿ ಹೆದರ್ಕೊಂಡು ಬರದೇ ಇರೋದು, ಹೆದರ್ಕೊಂಡು ಎಲ್ಲ ಮುಗೀತು ಅಂತ ಅಂದ್ಕೊಳ್ಳೋಂಥ ವಿಚಾರ ಅಲ್ಲ. ಎಲ್ಲದಕ್ಕೂ ಈಗ ಚಿಕಿತ್ಸೆ ವಿಧಾನಗಳು ಉಂಟು, ಸೌಲಭ್ಯಗಳು ಉಂಟು. ಸೊ ಅದು ಸ್ಪಂದಿಸಿದ್ರೆ ತುಂಬ ಚೆನ್ನಾಗಿ ಸ್ಪಂದಿಸಿ ಬದುಕಿರುವಂಥ ನಿದರ್ಶನಗಳು ಸುಮಾರು ಇದ್ದಾವೆ. ಸೊ ಮುಂಚೆ ಯಾವುದು ಅದು 10-15 ವರ್ಷ ಹಿಂದೆ ಏನಿತ್ತು, ಇವಾಗ ಆ ಥರ ಇಲ್ಲ ಪರಿಸ್ಥಿತಿ. ಸೊ ಅದಕ್ಕೆ ಏನಿದೆ, ಅದಕ್ಕೆ ಆದಷ್ಟು ಬೇಗ ಅದು ಕಾಯಿಲೆ ಇದು ಗುಣ ಲಕ್ಷಣಗಳು ತಿಳ್ಕೊಂಡು ಅದಕ್ಕೆ ಆದಷ್ಟು ಬೇಗ ಚಿಕಿತ್ಸೆ ಏನು ಮಾಡಲಿಕ್ಕೆ ಆಗುತ್ತೆ ಅದು ಶುರು ಮಾಡ್ಕೊಳ್ಳೋವಂಥ ವ್ಯವಸ್ಥೆ ಮಾಡ್ಕೊಳ್ಳೋ ಒಂದು ಗಣನೆ ಜನಸಾಮಾನ್ಯರು ತಗೊಳ್ಬೇಕು. ಅಂದರೆ ಕ್ಯಾನ್ಸರ್ ಅಂದರೆ ಭಯ ಬೇಡ, ಅದರಲ್ಲೂ ಕೂಡ ರಕ್ತದ ಕ್ಯಾನ್ಸರ್ ಅಂದರೂ ಕೂಡ ಜಾಸ್ತಿ ಭಯ ಇದ್ದರೂ ಕೂಡ ಆ ಭಯವನ್ನು ಬಿಟ್ಟು ವೈದ್ಯರಲ್ಲಿಗೆ ಹೋದಿ ಸೂಕ್ತ ಚಿಕಿತ್ಸೆಯನ್ನು ಪಡೆದಾಗ ಖಂಡಿತವಾಗಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಗುಣಮುಖ ಆಗಲು ಸಾಧ್ಯ ಇದೆ. ಸೊ ವೀಕ್ಷಕರೇ, ಇದುವರೆಗೆ ಬ್ಲಡ್ ಕ್ಯಾನ್ಸರ್ ಅಥವಾ ರಕ್ತದ ಕ್ಯಾನ್ಸರ್ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ AJ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇದರ ಖ್ಯಾತ ಹೆಮಟೋ ಆಂಕಾಲಜಿಸ್ಟ್ ಆದಂಥ ಡಾಕ್ಟರ್ ಸುರೇಶ್ ಕಾರಂತ್ ಅವರು. ಡಾಕ್ಟರ್, ಕಾರ್ಯಕ್ರಮದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಡಾಕ್ಟರ್ ಸುರೇಶ್ ಕಾರಂತ್ ಹೆಮಟೋ ಆಂಕಾಲಜಿಸ್ಟ್ ಇವರನ್ನು ಭೇಟಿಯಾಗಲು AJ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇಲ್ಲಿಗೆ ತಾವು ಖಂಡಿತವಾಗಿಯೂ ಬರಬಹುದು, ಅವರನ್ನು ಭೇಟಿ ಮಾಡಬಹುದು. ಅದೇ ರೀತಿ AJ ಹಾಸ್ಪಿಟಲ್ ಯೂಟ್ಯೂಬ್ ಚಾನಲ್ ಅನ್ನು ನಿರಂತರ ಈ ರೀತಿಯ ಕಾರ್ಯಕ್ರಮಗಳಿಗಾಗಿ ದಯವಿಟ್ಟು ವೀಕ್ಷಿಸಿ.